ಏನಾಯ್ತು? ಯಾಕೆ ಏನಾಯ್ತು? ಆಕ್ಸಿಡೆಂಟಾ? ಇದೇ ನಂಬರ್ ಹಿಂಗೆ ಏನಾಯ್ತು? ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಗಣೇಶನ ವಿಸರ್ಜನೆಗೂ ಮುನ್ನ ಮೆರವಣಿಗೆ ನಡೀತಿತ್ತು. ಈ ಸಂದರ್ಭದಲ್ಲಿ ಟ್ರಕ್ ಒಂದು ಆ ಜನರ ಮೇಲೆ ಹರಿದು ಬರುವಂತಹ ಸಂದರ್ಭದಲ್ಲಿ ಬಹುದೊಡ್ಡ ದುರಂತ ಆಗಿರುವಂಥದ್ದು. ಈ ವಿಡಿಯೋ ನೀವು ನೋಡುವಷ್ಟೊತ್ತಿಗೆ ಸುಮಾರು 8 ರಿಂದ 10 ಮಂದಿ ದುರಂತ ಸಾವನ್ನು ಕಂಡಿರುವಂಥದ್ದು. ಆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಸಾಕಷ್ಟು ಜನ ಮಾತಾಡ್ತಿದ್ದಾರೆ. ಅದರಲ್ಲೂ ಆಸ್ಪತ್ರೆಯ ಸಿಬ್ಬಂದಿ ಹೇಳ್ತಿರುವಂಥದ್ದು ಸುಮಾರು 20 ಜನ ಗಾಯಗೊಂಡಿರುವಂಥದ್ದು. ಏನಾಯಿತು ಈ ಬಗ್ಗೆ ಖುದ್ದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಯುವಕರು ಸೇರಿಕೊಂಡು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರು. ಬಹುಮುಖ್ಯವಾಗಿ ಇವತ್ತಿನ ದಿನ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಅದ್ದೂರಿಯಾಗಿ ನಡೆದಿತ್ತು. ಆದರೆ ಈ ವೇಳೆ ಘೋರ ದುರಂತವೊಂದು ಸಂಭವಿಸಿದ್ದು. ಮೆರವಣಿಗೆ ವೇಳೆ ಜನರ ಮೇಲೆ ಏಕಾಏಕಿ ಟ್ರಕ್ ಹರಿದಿದೆ. ಪರಿಣಾಮ 8 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದು, 20ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಸ್ತೆಯ ಒಂದು ಬದಿಯಿಂದ ಏಕಾಏಕಿ ಡಿವೈಡರ್ಗೆ ಗುದ್ದಿ ಯಮನಂತೆ ಬಂದಂತಹ ಟ್ರಕ್ ನೇರವಾಗಿ ನೂರಾರು ಜನರಿದ್ದಂತಹ ಮೆರವಣಿಗೆಯತ್ತ ನುಗ್ಗಿದೆ. ಈ ಸಂದರ್ಭ ಸ್ಥಳದಲ್ಲೇ 8 ಮಂದಿ ಮೃತಪಟ್ಟಿದ್ದು, 20ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆ ವಿಡಿಯೋವನ್ನ ತೋರಿಸಬಾರದು ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ. ಆ ವಿಡಿಯೋ ಎಷ್ಟು ಭೀಕರವಾಗಿದೆ ಅಂದ್ರೆ ಆ ಟ್ರಕ್ ದೈತ್ಯ ಟ್ರಕ್ ಹಿಂಗ್ ನುಗ್ಗಿದ ತಕ್ಷಣ ಜನ ಅಪ್ಪಚ್ಚಿ ಆಗ್ಬಿಡ್ತಾರೆ. ಆ ದೃಶ್ಯ ನೋಡೋದಕ್ಕೆ ತುಂಬಾ ಭಯ ಆಗತ್ತೆ ಎಲ್ಲಕ್ಕಿಂತಲೂ ಮಿಗಿಲಾಗಿ. ಆದರೆ ಅಲ್ಲೇ ಸ್ಥಳದಲ್ಲೇ ಸುಮಾರು 8 ಮಂದಿ ಮೃತಪಟ್ಟಿದ್ದಾರೆ ಅಂದ್ರೆ ಸಾವು ನೋವಿನ ಸಂಖ್ಯೆ ಇನ್ನೂ ಹೆಚ್ಚುವ ಸಾಧ್ಯತೆ ಇರುವಂಥದ್ದು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಮಾಜಿ ಸಚಿವ HD ರೇವಣ್ಣ, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ, ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿದ್ದು. ಈ ವೇಳೆ ಪೊಲೀಸ್ ವೈಫಲ್ಯದಿಂದ ಅವಘಡ ಸಂಭವಿಸಿದೆ ಎಂದು ರೇವಣ್ಣ ಕಿಡಿಕಾರಿದ್ದಾರೆ. JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಹ ದುರಂತ ಸ್ಥಳಕ್ಕೆ ದೌಡಾಯಿಸಿದ್ರು. ಇನ್ನು ಈ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡುವ ಮೂಲಕ X ಖಾತೆಯಲ್ಲಿ ಈ ಸಾಲುಗಳನ್ನು ಬರ್ಕೊಂಡಿದ್ದಾರೆ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಭೀಕರ ಅಪಘಾತ ಸಂಭವಿಸಿ ಹಲವಾರು ಜೀವ ಕಳೆದುಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಸುದ್ದಿ ಕೇಳಿ ತೀವ್ರ ಆಘಾತ ಉಂಟಾಯಿತು. ಗಣಪತಿ ಮೆರವಣಿಗೆ ಹೋಗುತ್ತಿದ್ದವರ ಮೇಲೆ ಟ್ರಕ್ ಹರಿದು ಭಕ್ತರು ಸಾವಿಗೀಡಾಗಿರುವಂಥದ್ದು ನನಗೆ ಅತ್ಯಂತ ದುಃಖವನ್ನುಂಟು ಮಾಡಿದೆ ಅನ್ನುವಂತಹ ಸಾಲುಗಳನ್ನು ಕುಮಾರಸ್ವಾಮಿ ಅವರು ಬರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ದುಃಖ ತಪ್ತ ಕುಟುಂಬಗಳಿಗೆ ದುಃಖ ಭರಿಸುವಂತಹ ಶಕ್ತಿಯನ್ನ ದೇವರು ಕರುಣಿಸಲಿ. ಎಲ್ಲ ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ. ರಾಜ್ಯ ಸರ್ಕಾರ ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ನೀಡಲು ಕ್ರಮ ಕೈಗೊಳ್ಳಬೇಕೆಂದಿದ್ದಾರೆ. ಆದರೆ ಈ ಸಲ ಹಳೆ ಮೈಸೂರು ಭಾಗದಲ್ಲಿ ಅದೇನಾಗಿದೆಯೋ ಗೊತ್ತಿಲ್ಲ. ಗಣೇಶನ ಉತ್ಸವದಲ್ಲೇ ಮದ್ದೂರಿನ ಪ್ರಕರಣ, ಮದ್ದೂರಲ್ಲಿ ಕಲ್ಲು ತೂರಾಟ ಆಯಿತು, ಅನಂತರದಲ್ಲಿ ಪ್ರತಿಭಟನೆಗಳಾದವು. ಇದು ಒಂದು ಕಡೆ ಆದರೆ BJP ಮತ್ತೆ ಯತ್ನಾಳ್ ಸೇರಿದಂತೆ ಹಿಂದೂ ಪರ ಕಾರ್ಯಕರ್ತರು, ಕಟ್ಟರ್ ಹಿಂದೂ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥವ್ರು, ಹಿಂದೂಗಳ ರಕ್ಷಣೆಗೆ ನಿಲ್ಲುವಂಥವ್ರು ಹೋಗಿ ಹೋರಾಟ ಮಾಡಿದ್ರು, ಕ್ರಾಂತಿಕಾರಕ ಭಾಷಣಗಳನ್ನು ಮಾಡಿ ಬಂದರು, ಒಂದಷ್ಟು FIRಗಳನ್ನು ಕೂಡ ಹಾಕಿಸಿಕೊಂಡ್ರು. ಆದರೆ ಹಾಸನದಲ್ಲೂ ಕೂಡ ಗಣೇಶೋತ್ಸವದ ಸಂದರ್ಭದಲ್ಲಿ, ಯಾಕಂದರೆ ಹೇಳಿ ಕೇಳಿ ಇಂಥದ್ದೊಂದು ಆಗೋದಿಲ್ಲ, ವಿಧಿ ಅಂತ ಅಷ್ಟೇ ನಾವು ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಟ್ರಕ್ ಡ್ರೈವರ್ ಡಿವೈಡರ್ಗೆ ಗುದ್ದಿ ಈ ಕಡೆ ಬಂದು ಈ ಭಕ್ತರ ಮೆರವಣಿಗೆಯ ಸಾಲುಗಳನ್ನು ನುಗ್ಗಿಸ್ಕೊಂಡು ಹೋಗೋದಿದೆಯಲ್ಲ, ನಿಜಕ್ಕೂ ದುರಂತ ಅಂತಲೇ ಹೇಳ್ಬಹುದು. ಆದರೆ ಈ ಕ್ಷಣಕ್ಕೆ 8 ಮಂದಿ ಅಂದರೆ ಇನ್ನೂ ಎಷ್ಟು ಮಂದಿ ಇದ್ದಾರೆ ಅನ್ನುವಂತಹ ಆತಂಕ, ಭಯ ಕೂಡ ಇದೆ. ಆದರೆ 20ಕ್ಕೂ ಅಧಿಕ ಮಂದಿ ಅನ್ನುವಂಥದ್ದೇನು ನಂಬರ್ ಇದೆ, ಅಷ್ಟೊಳಗಡೆನೆ ಆದರೆ ಸಾವೇ. ಬಹುದೊಡ್ಡ ದುರಂತಕ್ಕೆ ಈಗ ಗಣೇಶೋತ್ಸವದ ಮೆರವಣಿಗೆಯಲ್ಲಿದ್ದಂತಹ ಭಕ್ತರು ಭಾಗಿಯಾಗಿದ್ದು ಮತ್ತು ಆ ಒಂದು ಟ್ರಕ್ ಮಾಡಿದಂತಹ ದೊಡ್ಡ ಎಡವತ್ತು, ಯಮನಂತೆ ಎರಗಿದಂತಹ ಆ ಟ್ರಕ್ ಇದೀಗ 10ಕ್ಕೂ ಅಧಿಕ ಪ್ರಾಣಗಳನ್ನು ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಈ ದುರಂತದಲ್ಲಿ ಯಾರೆಲ್ಲ ತಮ್ಮ ಗಾಯಾಳುಗಳಾಗಿದ್ದಾರೋ ಅವರು ಆದಷ್ಟು ಬೇಗ
ಗುಣಮುಖರಾಗಬೇಕು ಮತ್ತು ಯಾರೆಲ್ಲ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರ ಜೀವ ಉಳಿದ್ರೆ ಎಷ್ಟೋ ಒಳ್ಳೆಯದು.